జెడ్బీ న్యూస్ కి స్వాగతం. బెంగళూరు నగరంలోని ఎంఎస్ఎంఈ సదస్సును కేంద్ర మంత్రి శోభా కరంద్లాజే ప్రారంభించారు. అనంతరం వారు మాట్లాడుతూ చిన్న పరిశ్రమలకు చేయూత ఇవ్వండి, దేశంలో భారీ పరిశ్రమలు ప్రభుత్వ రంగ సమస్యలు విదేశాల నుండి కాకుండా స్థానికంగానే ఉండే మైక్రో స్టాల్ మీడియా అండ్ ఎంటర్ప్రైజెస్ ముడి సరుకు ప్రాథమిక ఇవ్వాలని కేంద్ర కార్మిక ఉపాధి శాఖ మంత్రి ఫెడరేషన్ ఆఫ్ కర్ణాటక ఛాంబర్ ఆఫ్ కామర్స్ ఆఫ్ ఇండస్ట్రీస్ ఎస్కేసిసిఐ ఆధ్వర్యంలో 2 రోజులు ఎంఎస్ఎంఈ సదస్సు శుక్రవారం నుండి శనివారం వరకు జరుగుతుందని ఎఫ్కేసిసిఐ చైర్మన్ రమేష్ చంద్ర, కాసియా చైర్మన్ ఎంజే రాజగోపాల్ పనియా, ఇండస్ట్రియల్ అసోసియేషన్ చైర్మన్ శివకుమార్ తదితరులు పాల్గొన్నారు. Days, I think. Today we are celebrating Small Industries Day. I congratulate you all and all the best to all small scale industries entrepreneurs. ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಹೊಟಿ ಅವರೇ, ರಾಜಗೋಪಾಲ್ ಅವರೇ, ಬಾಲಕೃಷ್ಣ ಅವರೇ, ಉಮಾ ರೆಡ್ಡಿ ಅವರೇ, ಗೋಪಾಲ್ ರೆಡ್ಡಿ ಅವರೇ, ಅರವಿಂದ್ ಬುರ್ಜಿ ಅವರೇ, ಶಿವಕುಮಾರ್ ಅವರೇ ಆ್ಯಂಡ್ ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್ಸ್ ಅವರೇ ಮುಂದೆ ಕೂತಿದ್ದೀರಿ. ಆ್ಯಂಡ್ ಬೇರೆ ಬೇರೆ ಸಂಸ್ಥೆಯಿಂದ ಬಂದಿರುವಂಥ ಎಫ್ಕೆಸಿಸಿಐ ಆ್ಯಂಡ್ ಕಾಸಿಯಾ, ಲಘು ಉದ್ಯೋಗ ಭಾರತಿ, ಹೀಗೇ ಪೀಮಿಯಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಸ್, ಬೇರೆ ಬೇರೆ ಅಸೋಸಿಯೇಷನ್ಸ್, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ಪದಾಧಿಕಾರಿ ಬಂಧುಗಳೇ, ತುಂಬ ಖುಷಿಯಾಗಿದೆ. ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡೋದು ಸುಲಭದ ಕೆಲಸ ಅಲ್ಲ. ವಿ ನೀಡ್ ಲಾಟ್ ಆಫ್ ಸಪೋರ್ಟ್, ವಿ ನೀಡ್ ಟು ಪುಟ್ ಲಾಟ್ ಆಫ್ ಎಫರ್ಟ್ ಟು ಮೇಕ್ ಇಟ್ ಸಕ್ಸೆಸ್. ಆದರೂ ಬೇರೆ ಬೇರೆ ಇಂಡಸ್ಟ್ರಿಯವರ ಸಹಕಾರದೊಂದಿಗೆ ಇವತ್ತು ಒಂದು ಚಿಕ್ಕ ಕಾನ್ಕ್ಲೇವ್, ದೊಡ್ಡದಕ್ಕೆ ಚಿಕ್ಕ ಒಂದು ಪ್ರಯೋಗ ಇಲ್ಲಿ ನಡೆದಿದೆ. ತುಂಬ ಖುಷಿಯಾಗಿದೆ. ಬಿಕಾಸ್ ಮೆನಿ ಬಿಗ್ ಇಂಡಸ್ಟ್ರೀಸ್, ಮುಖ್ಯವಾಗಿ ಇವತ್ತು ವೇದಿಕೆಯಲ್ಲಿ ಸಂಜಯ್ ಅಲ್ಮೇಕರ್ ಇದ್ದಾರೆ, JSWದು, ಹಾಗೆಯೇ ಬೇರೆ ಬೇರೆ ಇಂಡಸ್ಟ್ರಿಯವರು ಬಂದು ಇಲ್ಲಿ ತಮ್ಮ ಸ್ಟಾಲ್ಗಳನ್ನು ಹಾಕಿದ್ದೀರಿ. ಕಳೆದ 15 ದಿನದ ಹಿಂದೆ ಯಾರು ಎಚ್ ಇದ್ದಾರೆ, ಚೆನ್ನಾಗಿ ಅಚೀವ್ ಮಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದಾರೆ, ಅವರಿಗೆಲ್ಲ ನಾವು ಪ್ರಶಸ್ತಿಯನ್ನು ಕೂಡ ಕೊಟ್ವಿ. ಟು ಎನ್ಕರೇಜ್ ದೆಮ್, ಟು ಎನ್ಕರೇಜ್ ಗೋ ಔಟ್ಸೈಡ್ ಫ್ರಮ್ ಬೆಂಗಳೂರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಬೆಂಗಳೂರಲ್ಲಿ ಭಾಳ ಮಾಡಿದ್ದೀವಿ. ಪಿಂಡ್ಯಕ್ಕೆ ಹೋದರೆ ಪಿಂಡ್ಯದವರು ಹೇಳ್ತಾರೆ 16,000 ಇಂಡಸ್ಟ್ರೀಸ್ ಇದ್ದಾವೆ ಅಂತೇಳಿ. ಭಾಳ ದೊಡ್ಡ ಸಮಸ್ಯೆ ಇನ್ಫ್ರಾಸ್ಟ್ರಕ್ಚರ್, ಅದನ್ನೇ ಅವರು ಹೇಳಿದರು. ಇನ್ಫ್ರಾಸ್ಟ್ರಕ್ಚರ್ದು ಸಮಸ್ಯೆ ಇದೆ. ಯಾವಾಗ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ, ಸಹಜವಾಗಿ ಅಲ್ಲಿಗೆ ನೀರು ಆಗಬೇಕು, ಅಲ್ಲಿಗೆ ಒಳ್ಳೆಯ ವಿದ್ಯುತ್ ಕೊಡಬೇಕು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಈ ರೀತಿಯ ಅಲ್ಲಿ ಸ್ಕಿಲ್ಲಿಂಗ್ ಲೇಬರರ್ಸ್ ಸಿಗಬೇಕು, ಅಪ್ಸ್ಕಿಲ್ಲಿಂಗ್ ಆಗಬೇಕು. ಇಂಥ ಹಲವಾರು ಸಮಸ್ಯೆಗಳನ್ನು ಇವತ್ತೇನು ನಮ್ಮ ಇಂಡಸ್ಟ್ರೀಸು ಫೇಸ್ ಮಾಡ್ತಿದ್ದಾವೆ. ಗೌರ್ಮೆಂಟ್ ಆಫ್ ಇಂಡಿಯಾದು ಗುರಿ ಇದೆ, ನಿಮಗೆ ಈಗಾಗಲೇ ಪ್ರಸ್ತಾಪ ಆಯಿತು. ಇದರಲ್ಲಿ 30% ಅಚೀವ್ಮೆಂಟನ್ನು ನಾವು ಮಾಡಲೇಬೇಕು. ಬರುವಂಥ ಒಂದು 4-5 ವರ್ಷಗಳಲ್ಲಿ ನಮ್ಮ ಇಂಡಸ್ಟ್ರಿ